ಡಿ.ಕೆ.ಶಿ ಸಿಎಂ ಆಗೋಕ್ಕೂ ಮುಂಚೆನೆ ಒಂದ್ ದೊಡ್ಡ ತಲೆನೋವನ್ನ ಪಕ್ಕದ ರಾಜ್ಯದವರು ತಂದಿಟ್ಟಿದ್ದಾರೆ. ತಮಿಳುನಾಡಿನ ಹೊಸ ಸಿಎಂ ವಿಜಯ್ ಡಿ.ಕೆ. ಶಿವಕುಮಾರ್ ಹಾಗೆ ಕರ್ನಾಟಕದ ವಿರುದ್ಧ ನಿಲ್ಲೋಕೆ ಪ್ರಧಾನಿ ಮೋದಿ ಅವ್ರನ್ನ ಭೇಟಿ ಮಾಡಕ್ ಡೆಲ್ಲಿಗೆ ಹೋಗಿದ್ದಾರೆ. ಏನಕ್ಕೆಂದ್ರೆ ಸ್ವಲ್ಪ ದಿನದ ಕೆಳಗೆ ಡಿ.ಕೆ.ಶಿ ಹೇಳಿದ್ರು ಮೇಕೆದಾಟು ಯೋಜನೆನ ಕೈಗೆತ್ಕೊಂಡಿದೀವಿ, ಆದಷ್ಟು ಬೇಗ ಶುರುವಾಗುತ್ತೆ ಅಂತ. ಮೇಕೆದಾಟು ಅಂದ್ರೆ ಕರ್ನಾಟಕದಿಂದ ತಮಿಳುನಾಡಿಗೆ ಹೋಗಿ ಹೆಚ್ಚಾಗಿ ಸಮುದ್ರಕ್ಕೆ ಸೇರ್ತಿರೋ ಕಾವೇರಿ ನೀರನ್ನ ಕನಕಪುರದ ಹತ್ರ ಇರೋ ಮೇಕೆದಾಟು ಪ್ರದೇಶದಲ್ಲಿ ಒಂದು ಡ್ಯಾಮ್ ಸೃಷ್ಟಿ ಮಾಡಿ ಅಲ್ಲಿ ಆ ನೀರನ್ನ ಶೇಖರಣೆ ಮಾಡಿಡೋದು. ಇದಕ್ಕೆ 16 ವರ್ಷಗಳಿಂದನೂ ತಮಿಳುನಾಡಿನ ಸರ್ಕಾರ ಅಡ್ಡಪಡಿಸ್ತಾನೆ ಇತ್ತು. ಈಗ ಬಂದಿರೋ ವಿಜಯ್ ಕೂಡ ಅದನ್ನೇ ಮುಂದುವರಿಸಿದ್ದಾರೆ. ಈ ಡ್ಯಾಮ್ ಏನಾದ್ರು ಆದ್ರೆ ತಮಿಳುನಾಡಿಗೆ ನೀರೇ ಇಲ್ದಾಗ ಆಗುತ್ತೆ ಅನ್ನೋದು ಇವರು ವಿವಾದ. ಆದ್ರೆ ಇದೊಂದು ರಾಜಕೀಯ ಷಡ್ಯಂತ್ರ ಅಷ್ಟೇ. ಸುಪ್ರೀಂ ಕೋರ್ಟ್ ಹೇಳ್ದಾಗೆ 177 TMC ನೀರನ್ನ ಕರ್ನಾಟಕ ತಮಿಳುನಾಡಿಗೆ ಕೊಡ್ತಾನೆ ಇದೆ. ಹೀಗೆ ಕೊಟ್ಟು ಒಂದಿಷ್ಟು ನೀರು ವೇಸ್ಟ್ ಆಗಿ ಸಮುದ್ರ ಸೇರೋದನ್ನ ತಪ್ಪಿಸಿ ನಮ್ ರಾಜ್ಯದಲ್ಲಿ ಬೆಳೆಸ್ಕೊಳ್ಳೋದು ಈ ಯೋಜನೆ. ಇದನ್ನ ತಡೆದ್ರೆ ತಮಿಳುನಾಡಿನ ಒಂದು 9 ಜಿಲ್ಲೆಗಳ ಓಟು ಡೈರೆಕ್ಟ್ ಆಗಿ ಸಿಗುತ್ತೆ ಅನ್ನೋದು ತಮಿಳುನಾಡಿನ ರಾಜಕೀಯ. ಈಗ ಡಿ.ಕೆ. ಶಿವಕುಮಾರ್ ಸಿಎಂ ಆಗೋ ಚಾನ್ಸ್ ಇದ್ದಾಗ್ಲೇ ಈ ಯೋಜನೆ ಸ್ಟಾರ್ಟ್ ಆದ್ರೆ ಕಷ್ಟ ಅಂತ ಇಡೀ ರಾಜ್ಯದ ವಿರುದ್ಧನೇ ವಿಜಯ್ ಮೋದಿ ಭೇಟಿಗೆ ಹೋಗಿದ್ದಾರೆ. ಹೇಗಾದ್ರೂ ಮಾಡಿ ಈ ಯೋಜನೆನ ನಿಲ್ಸಿ ಅಂತ. ಸೊ ಈ ಮೇಕೆದಾಟು ಬ್ಯಾಟಲ್ ಅಲ್ಲಿ ಡಿ.ಕೆ ಗೆಲ್ತಾರ ವಿಜಯ್ ಗೆಲ್ತಾರ ಕುತ್ಕೊಂಡು ನೋಡ್ಬೇಕಷ್ಟೇ.